ನಿತ್ಯ ನಿರಂತರವಾಗಿ ಸಾಹಿತ್ಯ ಮತ್ತು ಸಾಮಾಜಿಕ ಒಟ್ಟೊಟ್ಟಿಗೆ ಸಾಗುವಂತಹ ಒಂದು ಸಂಸ್ಥೆ ಇದು. ಎಲ್ಲಿ ಸಾಹಿತ್ಯದ ಕಾರ್ಯಕ್ರಮ ಮಾಡ್ತಿರ್ತೀವೋ ಅಲ್ಲಿ ಸಾಮಾಜಿಕ ಕಾರ್ಯಕ್ರಮ ನಿರಂತರವಾಗಿರುತ್ತೆ. ಕಳೆದ ಬಾರಿ ಇದೇ ಒಂದು ವೇದಿಕೆಯಲ್ಲಿ ವಿಶ್ವಮಾನವ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕಳೆದ 2 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ವಿಶ್ವಮಾನವ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಗೌರವಾನ್ವಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ವಿಶೇಷ ಚೇತನರಿಗೆ ವೀಲ್ಚೇರನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಸಮರ್ಪಣಾ ಸೇವಾ ಟ್ರಸ್ಟ್ ಅವರಿಗೆ ಒಂದು ಹಂಗರ್ ರಿಲೀಫ್ ಪ್ರಾಜೆಕ್ಟ್ನ ಲಾಂಚ್ ಮಾಡೋಣ ಅಂತೇಳಿ, ಬಟ್ ಕಾರಣಾಂತರಗಳಿಂದ ನಾನು ತೊಗೊಂಬರ್ಲಿಕ್ಕಾಗಲ್ಲ. ಕೇಸ್ ಹೆವಿ ಆಗಿದ್ದರಿಂದ ಆ ಒಂದು ಸೇವಾ ಕಾರ್ಯ ಮಾಡಲಿಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ವಿ. ಸ್ವರ್ಣಮುಖಿ ಫೌಂಡೇಶನ್ ಕರ್ನಾಟಕ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ, ರೋಟರಿ ಕ್ಲಬ್ ಕೋಲಾರ, ಆರ್ಯ ಜಿಲ್ಲೆ, ಪ್ರೇಮನೆ ಕನ್ನಡ ಹಬ್ಬ 2026 ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತಾ, ಇದರ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಹಾಗೂ ಈಗಾಗಲೇ ಯಶಸ್ವಿಯಾಗಿ ಅವರ ಒಂದು ಅವಧಿಯಲ್ಲಿ ರಾಜ್ಯ ಮಟ್ಟದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಸಹ ಯಶಸ್ವಿಗೊಳಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ವೇಡಿ ರಾಜಣ್ಣ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೈಡ್ ಮಾತಾಡಿ ಸರ್, ಮಾತಾಡಿ. ಮತ್ತೊಬ್ಬರು ಇಡೀ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ತನ್ನ ಒಂದು ಜೀವನಿಕೆಯನ್ನು ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಮಡಿಕೇರಿ ಗೋಪಾಲ್ ಸರ್ ಅವರು ಯಾವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರಾದರು ನಿತ್ಯ ನಿರಂತರ ಈ ಸಭಾಂಗಣ ತುಂಬಿರುತ್ತಾ ಇರುತ್ತೆ. ನಿರಂತರವಾಗಿ ಕಾರ್ಯಕ್ರಮ ಆಯೋಜನೆ ಆಗ್ತದೆ ಇರುತ್ತೆ. ನಮ್ಮಂತಹ ಹಲವಾರು ಸಂಘಟನೆಗಳಿಗೆ ಇಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಗೌರವಿತ ಶ್ರೀಯುತ ಮಡಿಕೇರಿ ಗೋಪಾಲ್ ಸರ್ ಅವರು ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಜಿಲ್ಲೆ, ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಡೆ ಸರ್, ಆ ಕಡೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲು ಮತ್ತೊಬ್ಬರು ಬಹುಮುಖ್ಯವಾದಂಥ ವ್ಯಕ್ತಿಗಳು. ಬೆಂಗಳೂರಲ್ಲಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಿದೆ. ಕಳೆದೊಂದು ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿದಾಗ ಸ್ನೇಹಿತರಾದಂತಹ ಟಿ ತ್ಯಾಗರಾಜ್ ಸರ್ ಅವರು ಶಿವ ಭಾಳ ದಿನ ಆಯಿತು ಇಲ್ಲಿ ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿ ಇಲ್ಲೇ ಮಾಡೋಣ ಕಾರ್ಯಕ್ರಮ ಅಂತೇಳಿ ಬೆಂಗಳೂರಲ್ಲಿ ಮಾಡಿದ್ದ ಕಾರ್ಯಕ್ರಮನ ಮತ್ತು ಮೈಸೂರಲ್ಲಿ ಮಾಡುವಂಥ ಒಂದು ಸತ್ಕಾರ್ಯಕ್ಕೆ ನಿಜವಾಗ್ಲೂ ಸಹ ಕಾರಣಭೂತರಾಗಿದ್ದಾರೆ. ಗೌರವಾನ್ವಿತ ಡಾಕ್ಟರ್ ಟಿ ತ್ಯಾಗರಾಜ್ ಸರ್ ಅವರು ಉಪಾಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು 2024